ಗಂಡ ಇವತ್ತೋ ನಾಳೆಯೋ ಅಂತ ಇದ್ದಾರೆ, ಅವರಿಗೆ ಏನಾದರೂ ಒಂದು ಸುಖವನ್ನು ಕೊಡಬೇಕು, ಇದು ನನ್ನ ಕರ್ತವ್ಯ, ಅವರ ಇಚ್ಛೆಯನ್ನು ಪೂರೈಸುವ ಅಂತ ಹೊರಟಿದ್ದಾಳೆ. ಆದರೆ ಅವಳ ದರ್ಶನವೇ ಕಷ್ಟ, ಅಷ್ಟು ಕಾಸ್ಟ್ಲಿ ಸ್ತ್ರೀ ಅಂತ ಅವಳ ಅರ್ಥ. ಅಂದರೆ ಏನು, ರಾಜ ಮಹಾರಾಜರುಗಳು ಮಂತ್ರಿ ಮಾಗದಿಗಳು ಮಾತ್ರ ಅವರಲ್ಲಿ ಹೋಗೋದು, ಹಾಗಾಗಿ ಸಾಮಾನ್ಯ ವೇಶ್ಯಾ ಸ್ತ್ರೀ ಅಲ್ಲ ಅವಳು. ಹಾಗಾಗಿ ಇವಳು ಏನು ಮಾಡ್ತಾಳೆ, ಅವಳನ್ನು ಭೇಟಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವಳು ಏನು ಮಾಡ್ತಾರೆ ಕೇಳಿದರೆ, ಆ ವೇಶ್ಯಾ ಸ್ತ್ರೀಯ ಅಂಗಳವನ್ನು ಕಸ ಗುಡಿಸಿ ಸೆಗಣಿ ಸಾರಿಸಿ ಅಲ್ಲಿ ರಂಗೋಲಿಯನ್ನೆಲ್ಲ ಬಿಡಿಸ್ತಾಳೆ. ಈ ವೇಶ್ಯಾಸ್ತ್ರೀಗೆ ಮರುದಿನ ಎದ್ದು ನೋಡುವಾಗ ಮನೆ ಮುಂದೆ ಕಸ ಗುಡಿಸಿದೆ, ನೀರು ಹಾಕಿದೆ, ರಂಗೋಲಿ ಬಿಡಿಸಿದೆ, ಭಾರಿ ಖುಷಿ ಆಯಿತು. ಅರೆ, ನನ್ನ ಮನೆಗೂ ಕೂಡ ಯಾರೋ ಒಂದು ಇದು ಮಾಡಿದ್ದಾರಲ್ಲ ಅಂತ. ಒಂದು ದಿನ ಬಿಟ್ಟು ಯಾರೋ ಮಾಡಿದ್ದಾರೆ ಅಂತ. ಎರಡನೇ ದಿನ ಹಾಗೆ ಇತ್ತು, ಆಶ್ಚರ್ಯ ಆಯಿತು. ಮೂರನೇ ದಿನ ಬೆಳಿಗ್ಗೆ ಬೇಗ ಎದ್ದು 4 ಗಂಟೆಗೆ ಎದ್ದು ಕೂತ್ಲು, ಯಾರು ಬರೆಯುವುದಪ್ಪ ಇದು ನೋಡಬೇಕು ರಂಗೋಲಿ ನನ್ನ ಮನೆಗೆ ಬಂದು ಅಂತ. ಆದರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. 4 ಗಂಟೆಗೆ ಬರ್ದಾಗಿದೆ. ಮತ್ತೊಂದು ದಿನ ಕೂತ್ಲು, ಬೆಳಿಗ್ಗೆ 2 ಗಂಟೆ ಆಗುವ ಹೊತ್ತಿಗೆ ಈ ಸಾಧ್ವಿ ಶಿರೋಮಣಿ ತಾನು ಬಂದು ಕಸ ಗುಡಿಸಿ ಅದಕ್ಕೆ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ಇವಳು ಹೋಗಿ ಕಾಲು ಹಿಡಿತಾ ಇದ್ದಾಳೆ, ಅಮ್ಮ ನೀನು ಬ್ರಾಹ್ಮಣ ಕನ್ಯೆ, ನೀವೆಲ್ಲ ಬಂದು ನಮ್ಮ ಮನೆಯಲ್ಲಿ ಈ ರೀತಿ ರಂಗೋಲಿ ಹಾಕಿದರೆ ನನಗೆ ಯಾವ ಜನ್ಮಾಂತರದ ನರಕ ಪ್ರಾಪ್ತಿ ಆಗ್ತದೋ ಏನೋ, ದಮ್ಮಯ್ಯ ಕ್ಷಮಿಸಬೇಕು, ನೀವೆಲ್ಲ ನಮ್ಮ ಮನೆಯಲ್ಲಿ ಬಂದು ಹೀಗೆಲ್ಲ ರಂಗೋಲಿ ಎಲ್ಲ ಬಿಡಿಸಬಾರ್ದು, ನೀರೆಲ್ಲ ಹಾಕಿ ಶುದ್ಧ ಮಾಡಬಾರ್ದು ಅಂತ ಹೇಳಿದ್ಲಂತೆ. ಕೊನೆಗೆ ಕೇಳ್ತಾಳೆ, ನೀವು ಯಾವುದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ ಅಂತ. ಆಗ ಅವಳು ಹೇಳ್ತಾಳೆ, ಏನು ಕೇಳಿದರೆ, ನನ್ನ ಗಂಡ ನಿನ್ನೊಟ್ಟಿಗೆ ಮಲಗಬೇಕು ಅಂತ ಬಯಸಿದ್ದಾನೆ ಅಂತ. ಇವಳು ಹೇಳ್ತಾಳೆ, ನೋಡಿ ಸರಿ ಅದಕ್ಕೇನಂತೆ ಅಂತ. ಅಲ್ಲ ಮತ್ತೆ ಅವರು ಕುಷ್ಠರೋಗ ಎಲ್ಲ ಬಂದಿದೆ, ಮೈಯಲ್ಲೆಲ್ಲ ಹುಣ್ಣಾಗಿದೆ, ಮಲಗಿಕೊಂಡಿದ್ದಾರೆ ಅಂತೇಳಿ. ಆಗ ಇವಳು ಹೇಳಿದ್ಲಂತೆ, ನರಕದಲ್ಲಿ ಹೋಗಿ ಶಿಕ್ಷೆಯನ್ನು ಅನುಭವಿಸುವುದಕ್ಕಿಂತ ಇವನೊಟ್ಟಿಗೆ ಒಂದು ದಿನ ಮಲಗಿದ್ರೂ ತೊಂದರೆ ಇಲ್ಲ, ಆ ದುರಿತ ಎನ್ನುವಂಥದ್ದು ನನಗೆ ಅಂಟಿಕೊಳ್ಳಬಾರದು. ನಿನ್ನಂಥ ಸಾಧ್ವಿ ಶಿರೋಮಣಿಗಳು ಗಂಡನಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡುವಾಗ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಒಪ್ಪಿಕೊಂಡ್ಲಂತೆ. ಆದರೆ ಒಂದು ಕಂಡೀಷನ್ ಏನು, ನಾನು ಅಲ್ಲಿಗೆ ಬರಲಿಕ್ಕಾಗೋದಿಲ್ಲ. ಯಾಕೆ, ನಾನು ಬಂದರೆ ಇವತ್ತಿಡೀ ಪ್ರಚಾರ ಆಗಿಬಿಡುತ್ತದೆ. ಮತ್ತೇನು ಕೇಳಿದರೆ, ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲಿಗೆ ನೀನೇ ಕರ್ಕೊಂಡು ಬರಬೇಕು ಅಂತ ಹೇಳಿದ್ಲಂತೆ. ಸರಿ ಅಂತ ಒಂದು ದಿನ ಮುಸ್ಸಂಜೆಯ ಹೊತ್ತಿಗೆ ಗಂಡನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗಿದ್ದಾಳೆ ಸಾಧ್ವಿ ಶಿರೋಮಣಿ. ಸಾನು ಏನು ಮಾಡಿದ್ದಾಳೆ ಕೇಳಿದರೆ, ಸಾಯಂಕಾಲದ ಹೊತ್ತಿಗೆ ಕರ್ಕೊಂಡು ಬಂದರೆ, ಅಂದರೆ ಪೂರ್ತಿ ಕತ್ತಲಾದರೆ ದಾರಿ ಕಾಣೋದಿಲ್ಲ, ಹಗಲಾದರೆ ಊರಿಡಿ ಗೊತ್ತಾಗಿಬಿಡ್ತದೆ. ಈ ಗಂಡನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾಳೆ ನೋಡಿ, ಅವನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ಏನು ಮಾಡಿದ್ದಾಳೆ ಕೇಳಿದರೆ, ಮುಸ್ಸಂಜೆ ಹತ್ಯೆ ಕತ್ತಲೆಯೂ ಅಲ್ಲ ಈಚೆ ಬೆಳಕು ಅಲ್ಲದ ಪರಿಸ್ಥಿತಿಯಲ್ಲಿ ಕರ್ಕೊಂಡು ಬಂದಿದ್ದಾಳೆ. ಬರಬೇಕಾದ್ರೆ ಇದೇ ಮಾಂಡವ್ಯ ಋಷಿಯನ್ನು ತುಳಿದು ಬಿಟ್ಟಿದ್ದಾಳೆ. ಏನಾಗಿದೆ ಕೇಳಿದ್ರೆ, ಆ ಕಥೆಯಲ್ಲಿ ಮಾಂಡವ್ಯ ಋಷಿಗೆ ಹೀಗೆ ಆಣಿಯನ್ನು ಹಾಕಿದ್ರು, ಶೂಲ ಆರೋಪಣೆ ಮಾಡಿದರು. ಕೊನೆಗೆ ಅವನಿಗೆ ಗೊತ್ತೇ ಇಲ್ಲ, ಇವ ಸತ್ತ ಅಂತ ತಿಳಿದು ಅವನನ್ನು ಇಳಿಸಿ ಅವನನ್ನು ಕಾಡಿನ ದಾರಿಯಲ್ಲಿ ಹಾಕಿ ಹೋಗಿದ್ದಾರೆ ರಾಜಭಟರು. ಇವನಿಗೆ ಏನಾಗಿದೆ ಕೇಳಿದರೆ, ಧ್ಯಾನ ಇವಳು ಬಂದು ತಾನು ಮೆಟ್ಟಬೇಕಾದ್ರೆ ಕತ್ಲಲ್ಲಿ ಹೋಗುವಾಗ ದಾರಿಯಲ್ಲಿ ಮೆಟ್ಟಿದ್ರಿಂದ ಅವನಿಗೆ ಎಚ್ಚರಾಗಿ ಬಿಟ್ಟಿದೆ. ಅಂದರೆ ಧ್ಯಾನವನ್ನು ಬಿಟ್ಟು ಹೊರಗೆ ಬರುವಾಗ ಇವಳು ಮೆಟ್ಟಿದ್ದಾಳೆ. 2 ಕೋಇನ್ಸಿಡೆನ್ಸ್ ಆಗಿ ಒಟ್ಟೊಟ್ಟಿಗೆ ಆಗಿದೆ. ಇವಳು ಏನು ಆಲೋಚನೆ ಮಾಡಿದ ಮಾಂಡವ್ಯ ಋಷಿ, ನನಗೆ ಇಷ್ಟು ನೋವಾಗಲಿಕ್ಕೆ ಕಾರಣ, ನನಗೆ ಆಣಿ ಹಾಕಲಿಕ್ಕೆ ಕಾರಣ ಅದು ಈಕೆ ಕಾರಣ ಅಂತ ಹೇಳಿ, ನನಗೆ ಸುಮ್ಮನೆ ನನಗೆ ಶೂಲ ಹಾಕಿದ್ಯಲ್ಲ, ನಿನ್ನ ಗಂಡ ಸತ್ತೇ ಹೋಗಲಿ ನಾಳೆ ಸೂರ್ಯೋದಯ ಆಗುವಾಗ ಅಂತ ಶಾಪ ಕೊಟ್ಟು ಬಿಡ್ತಾನೆ. ಇವಳಿಗೆ ಸಿಟ್ಟು ಬಂದು ಬಿಡ್ತದೆ, ನಾನೇನೂ ಮಾಡಲಿಲ್ಲ, ದಾರಿಯಲ್ಲಿ ಬರಬೇಕಾದ್ರೆ ಏನು ನಿನ್ನ ಗಂಡನನ್ನು ಹಿಡ್ಕೊಂಡು ಬರಬೇಕಾದ್ರೆ ಹೀಗೆಲ್ಲ ಆಗ್ತಾ ಉಂಟು. ಆದ್ದರಿಂದ ಇವಳೇನು ಹೇಳಿದ್ಲು, ನಾಳೆ ಸೂರ್ಯೋದಯ ಆದರೆ ಅಲ್ವ ನನ್ನ ಗಂಡ ಸಾಯುವುದು, ನಾಳೆ ಸೂರ್ಯೋದಯ ಆಗುವುದೇ ಬೇಡ ಅಂತ ಇವಳು ಹೇಳಿದ್ಲು ಅಂತ. ಅಂದರೆ ಪಾತಿವ್ರತ್ಯಕ್ಕೆ ಎಷ್ಟು ಮಹತ್ವ ಉಂಟು ಎನ್ನುವಂಥದ್ದನ್ನು ಪದ್ಮಪುರಾಣ ಕೊಡುತ್ತದೆ. ಇಲ್ಲಿ ಮಾತ್ರ ಮಾಂಡವ್ಯನಿಗೆ ತನ್ನ ಶೂಲಾರೋಪಣವನ್ನು ಯಾಕೆ ಮಾಡಿದ್ದಿ ಅಂತ ತಾನು ಹೋಗಿ ಇವನತ್ರವೇ ಯಮಧರ್ಮನತ್ರವೇ ಕೇಳುತ್ತಾನೆ ಅಂತ. ಭಾಗವತದಲ್ಲಿಯೂ ಅದೇ ರೀತಿಯಾಗಿ ಚರಿತ್ರೆ ಬರ್ತದೆ. ಆಗ ಯಮಧರ್ಮ ಹೇಳಲಿಕ್ಕುಂಟು, ಏನು ಕೇಳಿದರೆ, ನೋಡು ನೀನು ಚಿಕ್ಕದಿಗಿರುವಾಗ ಒಂದು ಕಾಡಿಗೆ ಹೋಗ್ತಾ ಇದ್ದಿ, ಅಲ್ಲಿ ಒಂದು ನೊಣ ಹಾರ್ತಾ ಇತ್ತು, ನೀನು ಸುಮ್ಮನೆ ಏನು ಮಾಡಿದೆ, ನಿರ್ಜನ ಪ್ರದೇಶದಲ್ಲಿ ಯಾರೂ ಇಲ್ಲ ಅಂತೇಳಿ ಒಂದು ಸೂಜಿ ತೆಕ್ಕೊಂಡು ಅದಕ್ಕೆ ಚುಚ್ಚುತ್ತಾ ಇದ್ದಿ. ಆ ನೊಣಕ್ಕೆ ಎಷ್ಟು ನೋವಾಯಿತು, ಅದಕ್ಕೆ ಫಲವನ್ನು ನಿನಗೆ ನಾನು ಕೊಡ್ತಾ ಇದ್ದೇನೆ, ನಿನಗೂ ಈಗ ಚುಚ್ಚುವ ನೋವಾಗಬೇಕು ಅಂತ. ನಾವು ಬಹಳ ಜಾಗ್ರತೆ ಮಾಡಬೇಕು. ನಾವು ಜನ್ಮಾಂತರದಲ್ಲಿ ಮಾಡಿದ್ದನ್ನೇ ಈ ಜನ್ಮದಲ್ಲಿ ಅನುಭವಿಸುವುದು ನಮಗೆ ಗೊತ್ತಿರೋದಿಲ್ಲ. ನನಗೆ ಯಾಕೆ ಗಂಟು ನೋವು ಬಂತು ಅಂತ ಹೇಳ್ತೇವೆ. ಜನ್ಮಾಂತರದಲ್ಲಿ ಯಾರದೋ ಕಾಲಿನ ಗಂಟಿಗೆ ಪೆಟ್ಟು ಕೊಟ್ಟಿರಬೇಕು ನಾವು, ಹಾಗಾಗಿ ಇವತ್ತು ಗಂಟು ನೋವು ಅಂತ ನಮಗೆ ಬಂತು ಅಂತ ಅರ್ಥ. ಹಾಗೆಯೇ ಇಲ್ಲಿ ಕೂಡ ಆ ಅಣಿಮಾಂಡವ್ಯನಿಗೆ ಆಣಿಯಿಂದ ಅಥವಾ ಶೂಲದಿಂದ ಒಂದು ಚುಚ್ಚುವಿಕೆ ಎನ್ನುವುದು ಬರಲಿಕ್ಕೆ ಕಾರಣ, ತಾನು ಚಿಕ್ಕದಿರುವಾಗ ಒಂದು ನೊಣದ ಒಂದು ರೆಕ್ಕೆಗೆ ಅಥವಾ ಅದರ ಗುದ ಪ್ರದೇಶಕ್ಕೆ ತಾನು ಚುಚ್ಚಿದ್ದರಿಂದ ಅಂತ ತಾನು ನಿರ್ಣಯವನ್ನು ಕೊಡ್ತಾನೆ. ಸಿಟ್ಟು ಬಂದು ಬಿಟ್ಟಿತಂತೆ. ನನಗೆ ವರ್ಷ ಎಷ್ಟು ಕೇಳಿದಂತೆ,
ಎಷ್ಟು ಅಂತ 10-11 ವರ್ಷ ಆಗಿರ್ಬೋದು ಅಂತ. ಧರ್ಮರಾಜ ನೀನು ತಪ್ಪಿ ಬಿದ್ದೀತಿ. 12 ವರ್ಷದವರೆಗೆ ಮಕ್ಕಳಿಗೆ ಬುದ್ಧಿ ಇರೋದಿಲ್ಲ. ಹಾಗಾಗಿ ಅಲ್ಲಿವರೆಗೆ ಮಾಡಿದ್ದಕ್ಕೆಲ್ಲ ಕಾರಣ ಯಾರು ಕೇಳಿದರೆ ಅವನ ತಂದೆ ತಾಯಿಗಳೇ ಹೊರತು ಆ ಹುಡುಗ ಅಲ್ಲ. ನೀನೇನು ಮಾಡಿದ್ದಿ? ನನ್ನ ವಯಸ್ಸನ್ನು ನೋಡದೆ ಬುದ್ಧಿ ಇಲ್ಲದೆ ಮಾಡಿದ ಕೆಲಸಕ್ಕೂ ಫಲವನ್ನು ಕೊಡ್ತಾ ಇದ್ದಿ. ಆದ್ದರಿಂದ ನೀನು ಧರ್ಮದ ವಿಷಯದಲ್ಲಿ ತಪ್ಪಿ ಬಿದ್ದದ್ರಿಂದ ನೀನೊಬ್ಬ ಶೂದ್ರನಾಗಿ ಕಲಿಕಾಲದಲ್ಲಿ ಹುಟ್ಟಿಬಿಡು ಅಂತ ಹೇಳಿ ನೀನು ಶೂದ್ರನಾಗಿ ಭೂಮಿಯಲ್ಲಿ ಹುಟ್ಟು ಅಂತ ಹೇಳಿ ಶಾಪ ಕೊಟ್ಟ. ಹಾಗಾಗಿ ಆತನೇ ಮುಂದೆ ವಿದುರನಾಗಿ ಹುಟ್ಟಿದ ಅಂತ ಕೊಡ್ತಾರೆ. ಹೀಗೆ ಮಾಂಡವ್ಯ ಋಷಿ ತಾನು ಹೀಗೆ ಹುಟ್ಟಿದ ಆಮೇಲೆ ಆ ಪಾಪ ಪರಿಹಾರ ಆಗಲಿಕ್ಕೋಸ್ಕರ ವಿದುರ ಇದೇ ಸಾಬ್ರಮತಿ ನದಿಯ ಬಳಿಗೆ ಬಂದು ತಾನು ಸ್ನಾನ ಮಾಡಿದ್ದರಿಂದ ಆ ಎಲ್ಲ ಜನ್ಮಜನ್ಮಾಂತರಗಳ ದುರಿತಗಳನ್ನು ತಾನು ಕಳೆದುಕೊಂಡ ಅಂತ ಕೊಡ್ತಾರೆ. ಪದ್ಮಪುರಾಣದ ಇನ್ನೊಂದು ಕಥೆ ಏನು ಹೇಳಿತು ಕೇಳಿದರೆ, ಇವಳಿಗೆ ಶಾಪ ಕೊಟ್ಲು ಸಾಧ್ವಿ ಶಿರೋಮಣಿ. ಎಂಥದ್ದು? ನಾಳೆ ಸೂರ್ಯೋದಯ ಆಗುವುದೇ ಬೇಡ ಅಂತ. ಹಾಗಾಗಿ ಮರುದಿನ ಸೂರ್ಯೋದಯ ಆಗಲೇ ಇಲ್ಲ. ಮರುದಿನ ಸೂರ್ಯೋದಯ ಆಗಲಿಲ್ಲ ಹೇಳಿದರೆ ಲೋಕ ಎಲ್ಲ ವ್ಯತ್ಯಾಸ ಆಗಿಬಿಡ್ತದೆ. ಹಾಗಾಗಿ ಅಲ್ಲಿ ಇಂದ್ರಾದಿ ದೇವತೆಗಳು ಬರ್ತಾರೆ. ಅವಳ ಹತ್ರ ಹೇಳ್ತಾಳೆ, ಅಮ್ಮ ಸೂರ್ಯೋದಯ ಆಗುವಂತ ಒಂದು ಹೇಳು ಮಾರಾಯ್ತಿ ನೀನು. ಯಾಕೆ ಕೇಳಿದರೆ ಸೂರ್ಯೋದಯದಿಂದಾಗಿಯೇ ಲೋಕ ನಡೀತಾ ಇರೋದು. ಇವತ್ತು ನಾಳೆ ಎಲ್ಲಿಯಾದರೂ ಸೂರ್ಯೋದಯ ಆಗುವುದಿಲ್ಲ ಅಂತಾದರೆ ಲೋಕದಲ್ಲಿ ಎಲ್ರಿಗೂ ಜೀವನ ದುಸ್ತರ ಆಗಿಬಿಡ್ತದೆ, ಇಡೀ ಕಾಲಚಕ್ರ ವ್ಯತ್ಯಾಸ ಆಗಿಬಿಡ್ತದೆ. ಆ ರೀತಿಯಾಗಿ ಮಾಡಬೇಡ ಅಂತ ಕೇಳಿದರೆ ಅವಳದ್ದು ಒಂದೇ ಹಠ, ಏನು? ನನಗೆ ನನ್ನ ಗಂಡ ಬೇಕು. ನಾಳೆ ಸೂರ್ಯೋದಯ ಆದರೆ ಆ ಋಷಿಯ ಮಾತಿನಿಂದಾಗಿ ನನ್ನ ಗಂಡ ಸಾಯ್ತಾರೆ. ಹಾಗಾಗಿ ನಾಳೆ ಸೂರ್ಯೋದಯ ಆಗುವುದೇ ಬೇಡ ಅಂತ, ನನಗೆ ಗಂಡ ಬೇಕು ಅಂತ ಒಂದೇ ಇವಳದ್ದು ಹಠ. ಕೊನೆಗೆ ದೇವತೆಗಳೆಲ್ಲ ಹೇಳ್ತಾರೆ, ಇಲ್ಲಮ್ಮ ನಿನ್ನ ಶಾಪವನ್ನು ನೀನು ಪ್ರತಿಶಾಪವನ್ನು ತೆಗೆದುಕೋ, ನೀನು ಒಪ್ಪಿಗೆ ಕೊಡು ಸೂರ್ಯನಿಗೆ ಬರಲಿಕ್ಕೋಸ್ಕರ, ಲೋಕಕ್ಕೋಸ್ಕರ, ಉಪಕಾರಕ್ಕೋಸ್ಕರ ನೀನು ಮಾಡಲೇಬೇಕು ಅಂತ ಹೇಳ್ತಾರೆ. ಕೊನೆಗೆ ಏನೇ ಆಗಲಿ ನನ್ನಿಂದಾಗಿ ಲೋಕಕ್ಕೆ ಅಪಕಾರ ಆಗಬಾರದು ಎನ್ನುವ ದೃಷ್ಟಿಯಿಂದ ಸರಿ ಅಂತ ಹೇಳಿ ಸೂರ್ಯೋದಯ ಆಗಲಿ ಅಂತ ಹೇಳಿಬಿಡ್ತಾರೆ. ಕಾಲಕ್ಕೆ ಸೂರ್ಯೋದಯ ಆಯಿತು. ಆದದ್ದೇ ತಡ ಇವಳ ಗಂಡ ಸಾಯ್ತಾನೆ. ಗೋಳೋ ಅಂತ ಅಳುತ್ತಾರೆ. ಆಗ ಇಂದ್ರಾದಿ ದೇವತೆಗಳು ಮತ್ತೆ ಅವನನ್ನು ಬದುಕಿಸಿ ಕೊಡ್ತಾರೆ. ಹಾಗಾಗಿ ಗಂಡನನ್ನು ಪಡಿತಾಳೆ. ನೋಡಿದರೆ ಏನು ಕೇಳಿದರೆ ಯಾವ ರೋಗಗಳೂ ಬರಲಿಲ್ಲ ಅವನಿಗೆ. ಬಹಳ ಸ್ಫುರದ್ರೂಪಿಯಾದಂಥ ಗಂಡನನ್ನು ಆಕೆ ಪಡಿತಾಳೆ. ಆಗ ದೇವತೆಗಳು ಹೇಳ್ತಾರೆ, ನಿನ್ನ ಪಾತಿವ್ರತ್ಯ ಎಷ್ಟು ಉಂಟು ಅಂತ ನಾವು ಪರೀಕ್ಷೆ ಮಾಡಿದ್ದು ಅಂತ. ನೋಡಿ, ತನ್ನ ಗಂಡನ ಇಚ್ಛೆಯನ್ನು ಈಡೇರಿಸಬೇಕು ಅಂತ ತಾನೆಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅವಳ ಗಂಡ ಅವರ ಒಳಗಿರುವ ಪ್ರದ್ಯುಮ್ನನನ್ನು ಕಾಣುವುದುಂಟಲ್ಲ, ಇದೇ ಜೀವನದ ಒಂದು ದೊಡ್ಡ ಸಾರ್ಥಕ್ಯ ಅಂತ ತೋರಿಸಿಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ತನ್ನ ಗಂಡನನ್ನು ಚೆನ್ನಾಗಿ ನೋಡಿದರದ ಫಲ ತಾನೇನಾದರೂ ಹೇಳಿದರೆ ಹಾಗೇ ಲೋಕದಲ್ಲಿ ನಡೆಯುತ್ತೆ ಅಂತ ತೋರಿಸಿಕೊಡ್ತಾರೆ ಅಂತ. ಹಾಗೆ ಅದು ಚರಿತ್ರೆ ಹೋಗಿ ಪಾತಿವ್ರತ್ಯಕ್ಕೆ ಎಷ್ಟು ಮಹತ್ವ ಉಂಟು. ಹಾಗಾದರೆ ವೇಶ್ಯಾಸ್ತ್ರೀ ಎನ್ನುವಂಥದ್ದಿರ್ಬೋದು ಅಥವಾ ಗಂಡನಿಗೆ ರೋಗ ಬಂದದ್ದು, ಇದೆಲ್ಲವೂ ಕೂಡ ದೇವತೆಗಳು ನಡೆಸಿದಂತಹ ನಾಟಕ ಅಂತ ಆ ಚರಿತ್ರೆಯಲ್ಲಿ ಕೊಡ್ತಾರೆ. ಹೀಗೆ ಇಲ್ಲಿ ಕೂಡ ಮಾಂಡವ್ಯ ಎನ್ನುವವನು ತಾನು ಸ್ನಾನ ಮಾಡಿದ್ದರಿಂದ ಆ ತೀರ್ಥ ಅದು ಉದ್ಧೃತ ಆಗತ್ತೆ. ತೀರ್ಥದಿಂದಾಗಿ ಇವನದ್ದು ಜನ್ಮಾಂತರದ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಒಂದೊಂದು ರೀತಿಯಾದಂಥ ಕೆಲವೆಲ್ಲ ತೀರ್ಥಗಳು ನೋಡಿ, ತ್ರೇತಾಯುಗದಲ್ಲಿ ಮಂಕಿ ತೀರ್ಥ ಅಂತ ಒಂದು ಉಂಟು ಅಂತ ಹೇಳ್ತಾರೆ. ಸಪ್ತಧಾರಾ ತೀರ್ಥ ಅಂತ. ನಮಗೆ ಮಂಕಿ ಅಂತ ಹೇಳಿದರೆ ಮಂಗ ಮಾತ್ರ ನೆನಪಾಗತ್ತೆ. ಇಲ್ಲಿ ಹೇಳ್ತಾರೆ, ಒಬ್ಬ ಋಷಿ ಈತ ತಾನಲ್ಲಿ ಸ್ನಾನ ಸಂಧ್ಯಾವಂದನೆ ಮಾಡಿದ್ದರಿಂದ, ಅದರಲ್ಲಿ ತಾನು ಅನುಷ್ಠಾನ ಮಾಡಿದ್ದರಿಂದ ಅಂತಹ ತೀರ್ಥಗಳು ಉಂಟಾಗಿದೆ ಅಂತ ಹೇಳಿ, ಸೋಮೇಶ್ವರ ತೀರ್ಥ ಅಂತ ಹೇಳಿ ಹೀಗೆ ಬೇಕಾದಷ್ಟು ತೀರ್ಥಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಇನ್ನೊಂದು ಖಡ್ಗತೀರ್ಥ ಅಂತ ಕೊಡ್ತಾರೆ. ಈ ಖಡ್ಗತೀರ್ಥದಲ್ಲಿ ಚಂಡ ಎನ್ನುವಂಥ ಕಿರಾತಕರ ಚರಿತ್ರೆಗಳನ್ನೆಲ್ಲ ಕೊಡ್ತಾರೆ. ಮುಂದೆ ಬಾಲಾಪತೀರ್ಥ ಅಂತ, ಬಾಲಾವತಿ ಎನ್ನುವವಳು ತಾನು ಸ್ನಾನ ಮಾಡಿದಂತಹ ಒಂದು ತೀರ್ಥ ಅಂತ ಕೊಡ್ತಾರೆ. ಜಾಂಬವಂತ ತೀರ್ಥ, ಆ ಜಾಂಬವಂತ ತಾನು ಸ್ನಾನ ಮಾಡಿದಂತಹ ತೀರ್ಥ ಅಂತ ಹೇಳಿ ಅಲ್ಲಿ ಹೇಳ್ತಾರೆ, ರಾಮ ರಾಮೇತಿ ರಾಮೇತಿ ಮನಸಾಯ ಜಪಂತಿತೆ ತೇಷಾಂ ಸರ್ವಾರ್ಥ ಸಿದ್ಧಿಚ್ಚ ಭವಿಷ್ಯತಿ ಯುಗೆ ಯುಗೆ. ಆ ತೀರ್ಥದಲ್ಲಿ ಸ್ನಾನ ಮಾಡಿ ರಾಮ 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 ಅಂತ ಯಾರು ಹೇಳ್ತಾರೋ ಆಗ ಅವರಿಗೆಲ್ಲ ಮೋಕ್ಷ ಸಿಕ್ಕತ್ತೆ. ಇಲ್ಲಿ ಮತ್ತೆ ರುದ್ರದೇವರು ಹೇಳುವಂಥದ್ದು ಇದು ಅಲ್ಲಲ್ಲಿ ಬಂದಿದೆ. ರುದ್ರದೇವರು ಹೇಳುವ ಮಾತು, ಕಾಶ್ಯಾಂ ಹಿ ನಿವಸನ್ ನಿತ್ಯಂ ಶ್ರೀರಾಮ ಕಮಲೇಕ್ಷಣಂ ಸ್ಮರಾಮಿ ಸತತಂ ದೇವಿ ಭಕ್ತ್ಯಾಚ ವಿಧಿಪೂರ್ವಕಂ. ನಾನು ಕಾಶಿಯಲ್ಲಿ ನಿರಂತರ ನೆಲೆಸಿ ರಾಮಮಂತ್ರವನ್ನು ಹೇಳ್ತಾ ಇದ್ದೇನೆ, ಆದ್ದರಿಂದ ಭಕ್ತಿಯಿಂದ ಸ್ಮರಣೆ ಮಾಡ್ತೇನೆ. ಯಾರು ಈ ಜಾಂಬವಂತ ತೀರ್ಥದಲ್ಲಿ ಸ್ನಾನ ಮಾಡಿ ರಾಮನಾಮವನ್ನು ಸ್ಮರಣೆ ಮಾಡ್ತಾರೋ ಅವರಿಗೆಲ್ಲ ಆ ಜನ್ಮಜನ್ಮಾಂತರದ ದುರಿತ ಪರಿಹಾರ ಆಗಿ ಅವರಿಗೆಲ್ಲ ಮೋಕ್ಷಕ್ಕೆ ಹೋಗುತ್ತಾರೆ ಅಂತ ಹೇಳ್ತಾರೆ. ಇನ್ನು ಸಾಬ್ರಮತಿಯ ನದಿಯ ದಡದಲ್ಲಿ ಒಂದು ತೀರ್ಥವನ್ನು ವರ್ಣನೆ ಮಾಡ್ತಾರೆ. ಕಣ್ವ ಋಷಿಗಳದ್ದು ಮಗಳಾದ ಬಾಲಾವತಿ ಎನ್ನುವಳು ತಪಸ್ಸನ್ನು ಆಚರಿಸ್ತಾ ಇದ್ಲಂತೆ. ಸಾಬ್ರವತಿಯ ನದಿಯ ತೀರದಲ್ಲಿರುವುದು. ಇದಕ್ಕೆ ಬಾಲಾಪತೀರ್ಥ ಅಂತ ಹೆಸರು. ಅವಳ ಹೆಸರು ಬಾಲಾವತಿ ಅಂತ. ಅವಳು ಎಷ್ಟು ತಪಸ್ಸು ಕೇಳಿದರೆ ಅಷ್ಟು ತಪಸ್ಸು ಮಾಡ್ತಾ ಇದ್ಲಂತೆ. ಯಾಕೆ ಕೇಳಿದರೆ ಒಂದೇ ಅಂತ ಹೇಳು, ನನಗೆ ಸೂರ್ಯನೇ ಗಂಡ ಆಗಬೇಕು ಅಂತ. ಕೆಲವರಿಗೆ ಹಾಗೆ ಯಾವ ದೇವತೆಗಳೇ ಇರ್ಬೋದು, ಆದರೆ ನನಗೆ ಸೂರ್ಯನೇ ಗಂಡನಾಗಿ ಬರಬೇಕು ಅಂತ ಇವತ್ತು ತಪಸ್ಸು ಮಾಡ್ತಾ ಇದ್ದಾಳಂತೆ. ಎಷ್ಟು ಕೇಳಿದರೆ ಅವಳು ಹೇಳ್ತಾರೆ, ಬಹಳ ಚಂದದ ಹುಡುಗಿಯಂತೆ ಇವಳು.
ಸದಾಚಾರ, ತಪಸ್ಸು, ವ್ರತಚರ್ಯೆ, ಬ್ರಹ್ಮಚರ್ಯೆ ನಿರಂತರ ಮಾಡ್ತಾ ಇದ್ದಾಳೆ. ಯಾಕೆ? ಋಷಿಗಳ ಮಗಳು ಬೇರೆ, ಹಾಗಾಗಿ ಆ ಸಂಸ್ಕಾರಗಳೆಲ್ಲ ಇದೆ. ಒಂದು ದಿನ ಒಬ್ಬ ಋಷಿ ವೇಷ ಧರಿಸಿಕೊಂಡು ತಾನು ಬರ್ತಾನೆ ಅಂತ. ಯಾರಾದರೂ ಋಷಿ? ಮತ್ತಾರಲ್ಲ, ಸೂರ್ಯನೇ, ದಿವಾಕರನೇ, ಸೂರ್ಯನೇ ಒಂದು ಋಷಿ ವೇಷದಲ್ಲಿ ಬಂದು ಇವಳನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದಾನಂತೆ. ಇವಳು ಎದ್ದು ಆ ಋಷಿಯನ್ನು ಕರೆದು ಸ್ವಾಗತವನ್ನು ಕೊಟ್ಟು ಅರ್ಘ್ಯಪಾದ್ಯಾದಿಗಳನ್ನು, ಅತಿಥಿ ಆರಾಧನೆಗಳನ್ನು ಮಾಡ್ತಾ ಇದ್ದಾಳೆ. ಆಗ ಮುನಿಪುಂಗವರ ಹತ್ರ ಕೇಳ್ತಾ ಇದ್ದಾಳೆ, ಅಪ್ಪಣೆ ಮಾಡಿ ಏನಾಗಬೇಕು ಅಂತ ಹೇಳಿ, ನಾನು ಏನು ಬೇಕಾದರೂ ಕೊಡ್ತೇನೆ, ಈ ದೇಹವೊಂದನ್ನು ಬಿಟ್ಟು ಅಂತ. ಅಂದರೆ ತಾನು ಹೇಳುವಾಗಲೂ ಕೂಡ ಈ ದೇಹ ಎನ್ನುವಂಥದ್ದು ಸೂರ್ಯನಿಗೆ ಮೀಸಲಾದದ್ದು, ಅದೊಂದನ್ನು ಬಿಟ್ಟು ಬೇರೇನು ಬೇಕು ಅಂತ ಕೇಳಿ ನಾನು ನಿಮಗೆ ಅದನ್ನು ಅನುಗ್ರಹಿಸ್ತೇನೆ, ನಾನು ಕೈ ಎತ್ತಿ ಕೊಡ್ತೇನೆ, ಆದರೆ ಈ ದೇಹವನ್ನು ಮಾತ್ರ ಕೊಡೋದಿಲ್ಲ ಅಂತ ಹೇಳಿದಂತೆ. ಆಗ ಅವನು ಬಂದಂತಹ ಋಷಿ ಯಾರು? ದಿವಾಕರ, ಸೂರ್ಯ, ಒಳಗಿನಿಂದ ಬಹಳ ಖುಷಿಯಾಗಿದಂತೆ. ಆತ ಹೇಳಿದಂತೆ, ಭಾರೀ ನಿಮ್ಮ ಒಂದು ಸೇವೆ. ಯಾಕೆ ಕೇಳಿದರೆ ಎಲ್ಲರೂ ಸೂರ್ಯ ಬೇಡ ಅಂತ ಹೇಳುವವರು. ಅದಂತೂ ನಮಗೆ ಛಾಯಾ ಮತ್ತು ಸಂಧ್ಯೆಯ ಚರಿತ್ರೆಯಲ್ಲೆಲ್ಲ ಗೊತ್ತು. ಸೂರ್ಯ ಬಂದರೆ ಒಟ್ಟಿಗೆ ಮಲಗಲಿಕ್ಕಾಗೋದಿಲ್ಲ ಅಂತ ತನ್ನ ಪ್ರತಿಕೃತಿಯನ್ನು ಮಾಡಿಟ್ಟು ಹೋಗಿದ್ದಾಳೆ ಸಂಧ್ಯಾದೇವಿ. ಅಂಥದ್ರಲ್ಲಿ ಈಕೆ ಮಾತ್ರ ತನಗೆ ಸೂರ್ಯನೇ ಗಂಡನಾಗಬೇಕು ಅಂತ ಬಯಸ್ತಾ ಇದ್ದಾಳೆ ಅಂತ ಹೇಳಿ. ಹಾಗಾಗಿ ಇವರು ಹೇಳಿದಂತೆ, ಆಗಲಿ ನಿನ್ನ ಮನದ ಇಚ್ಛೆ ಈಡೇರಲಿ, ಆದರೆ ಒಂದು ಕೆಲಸ ಏನು, ನಾನು ನಿನಗೆ 5 ಬೋರೆ ಹಣ್ಣು ಅಂತ ಇದೆ, ಈ 5 ಹಣ್ಣನ್ನು ನನಗೆ ಬುಗರಿ ಹಣ್ಣು ಅಂತ ಹೇಳ್ತಾರೆ ಅದಕ್ಕೆಲ್ಲ, ಈ ಬೋರೆ ಹಣ್ಣನ್ನು ಕೊಡ್ತೇನೆ, ಇದನ್ನು ನೀನು ಬೇಯಿಸಬೇಕು, ಇದು ಮೆತ್ತಗೆ ಆಗ್ತದೆ, ಬೇಯಿಸಿದ ನಂತರ ಮೆತ್ತಗೆ ಆಗ್ತದೆ, ಅದೆಲ್ಲ ಮಾಡುವ ನೀನು ಕೆಲಸ ಮಾಡು, ಖಂಡಿತ ನಿನಗೆ ನಿನ್ನ ಗಂಡ ಸಿಗ್ತಾನೆ ಅಂತ. ಅಂದರೆ ಗಂಡನಾಗಿ ನೀನು ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದೀಯೋ ಅವನು ಸಿಗ್ತಾನೆ ಅಂತ ಹೇಳಿ. ಹೀಗೆ ಹೇಳಿದ್ದೆ ತಡ, ಇವನು ಏನು ಮಾಡ್ತಾನೆ, ಹೀಗೆ ಹೇಳಿ ಎದ್ದು ಹೋಗಲಿಲ್ಲ ಈ ಋಷಿ. ಮತ್ತೇನು, ಇಂದ್ರಗ್ರಾಮ ಅಂತ ಅದರ ಪಕ್ಕದಲ್ಲಿ ಅಲ್ಲೇ ನಿಂತುಕೊಂಡು ಈ ಬಾಲಾವತಿ ಏನು ಮಾಡ್ತಾಳೆ ನೋಡುವ, ಈ ಹಣ್ಣನ್ನು ಹೇಗೆ ಬೇಯಿಸ್ತಾಳೆ ನೋಡುವ ಅಂತ ಮಾಡಿದ್ರು. ನಮಗೆಲ್ಲ ಅನಿಸ್ಬೋದು, ನಾವರಾದರೆ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಬೋದು, ಅದು ಇರ್ಬೋದು, ಅದರಲ್ಲಿ ದೊಡ್ಡ ಸಂಗತಿ ಏನು ಅಂತ ತಿಳ್ಕೊಳ್ಬೋದು. ಆದರೆ ಇದು ಸೂರ್ಯ ಕೊಟ್ಟ ಹಣ್ಣು, ಅದು ಏನೂ ಮಾಡಿದರೂ ಪಕ್ಕ ಬೇಯಲೇ ಇಲ್ಲ ಅಂತ ಕೊಡ್ತಾರೆ. ಇವಳು ಏನು ಮಾಡಿದ್ಲು ಕೇಳಿದರೆ, ಕಬ್ಬಿಣದ ಒಂದು ಬಾಣಲೆ ಇಟ್ಲಂತೆ, ಅದರಲ್ಲಿ ಒಂದಿಷ್ಟು ನೀರು ಹಾಕಿದ್ಲು, ಆಮೇಲೆ ಕಟ್ಟಿಗೆ ಹಾಕಿ ಉರಿಸಿದ್ಲಂತೆ. ಈ ಮನೆಯಲ್ಲಿದ್ದ ಕಟ್ಟಿಗೆ ಖಾಲಿ ಆದರೂ ಕೂಡ ಇದು ಬೇಯಲೂ ಇಲ್ಲ, ಮೆತ್ತನೆಯೂ ಆಗಲಿಲ್ಲ.